ಶ್ರೀಮದ್ವಿದ್ಯಾಪೂರ್ಣತೀರ್ಥಗುರುಭ್ಯೋ ನಮಃ. ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಕಟ್ಟಕಡೆಯ ಹಂತವನ್ನು ತಲುಪಿದ್ದೇವೆ. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ತಮ್ಮ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ರಾಜರ ಖಂಡನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾತನ್ನು, ಅನ್ನುವಂತಹ ಭ್ರಮೆಯನ್ನು ಈ ಪರಕೀಯರು ಸಮಾಜದ ಮಧ್ಯದಲ್ಲಿ ಹುಟ್ಟುಹಾಕಿದ್ದಾರೆ. ಆದರೆ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಶ್ರೀಮದ್ ಭಾವಿ ಸಮೀರರ ಎಷ್ಟು ಅದ್ಭುತವಾದ ಸೇವೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ತಿಳಿದೆವು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥವನ್ನು ವ್ಯಾಖ್ಯಾನ ಮಾಡುವಂತಹ ತಮ್ಮ ಗ್ರಂಥದೊಳಗಡೆಗೆ ಆಚಾರ್ಯರ ವಾಕ್ಯಕ್ಕೆ ಸಮವಾಗಿ ರಾಜರ ವಾಕ್ಯವನ್ನು ನಮ್ಮ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ವ್ಯಾಖ್ಯಾನ ಮಾಡಿದ್ದನ್ನು ನಾವು ಕಂಡೆವು. ಈ ಭಾಷ್ಯದೀಪಿಕಾ ಗ್ರಂಥದಲ್ಲಿ ಇನ್ನೂ ಅನೇಕ ತರಹದ ಮಾತುಗಳಿವೆ ಅಂತ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದು ಮಾತನ್ನು ತಚ್ಚಿಂತ್ಯಂ ಅಂತ ಹೇಳಿ ಗುಹಾಧಿಕರಣದಲ್ಲಿ ಬಂದಂತಹ ಮಾತನ್ನು ಪರಕೀಯರು ಉಲ್ಲೇಖ ಮಾಡಿದ್ದಾರೆ. ಮತ್ತೂ ಒಂದು ಮಾತಿದೆ. ಇವುಗಳನ್ನು ತೆಗೆದುಕೊಂಡು ಅಲ್ಲಿ ನಮ್ಮ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಮಾಡಿರ್ತಕ್ಕಂತಹ ರಾಜರ ಸೇವೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀಮದ್ ಸೂತ್ರ ಭಾಷ್ಯದಲ್ಲಿ ಗುಹಾಧಿಕರಣದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಋಗ್ವೇದದ ಒಂದು ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ. ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅಂತ ಹೇಳಿ ಈ ಶ್ರುತಿಯ ಅರ್ಥವನ್ನು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಪೂರ್ಣವಾಗಿ ಅದರ ಮುಂದಿನ ಏನು ಅರ್ಧರ್ಚವಿದೆ ಅದರ ಅರ್ಥವನ್ನೂ ಸಹಿತ ಶ್ರೀಮತ್ ತತ್ವಪ್ರದೀಪದಲ್ಲಿ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿದ್ದಾರೆ. ಶ್ರೀಮತ್ ತತ್ವಪ್ರಕಾಶಿಕಾ ಗ್ರಂಥದಲ್ಲಿ ನಮ್ಮ ಶ್ರೀಮತ್ ಟೀಕಾಕೃತ್ಪಾದರು ತಿಳಿಸಿದ್ದಾರೆ. ಹೀಗೆ ಈ ರೀತಿಯಾಗಿ ವ್ಯಾಖ್ಯಾನಗೊಂಡಂತಹ ಏನು ಈ ಶ್ರುತಿ ಇದೆ ಇದರಲ್ಲಿನ ಒಂದು ಚರ್ಚೆ. ಸಮಂತ ಅನ್ನುವಂತಹ ಶಬ್ದವಿದೆ. ಘರ್ಮ ಸಮಂತ ಅಂತ ಹೇಳಿ ಆ ಸಮಂತ ಅನ್ನುವ ಶಬ್ದದ ಬಗ್ಗೆ ಇಲ್ಲಿ ಚರ್ಚೆ ಇದೆ. ನೋಡಿ, ಘರ್ಮ ಸಮಂತ ಅನ್ನುವಂತಹ ಏನು ಶಬ್ದಗಳಿವೆ ಅವು ದ್ವಿವಚನ ಶಬ್ದಗಳು. ಘರ್ಮೌ ಸಮಂತೌ ಅಂತ ಹೇಳಿ ವೇದಗಳಲ್ಲಿ ಈ ದ್ವಿವಚನಕ್ಕೆ ಆಕಾರಾದೇಶವಾಗುತ್ತೆ. ಉದಾಹರಣೆಗೆ ದ್ವಾ ಸುಪರ್ಣ ಸಯುಜ ಸಖಾಯ ಅನ್ನುವಂತಹ ಶ್ರುತಿಯನ್ನು ನಾವು ಕೇಳಿದ್ದೇವೆ. ಅಲ್ಲಿ ದ್ವೌ ಸುಪರ್ಣೌ ಸಯುಜೌ ಸಖಾಯೌ ಅಂತ ಅರ್ಥ. ದ್ವೌ ಅನ್ನೋದು ದ್ವಾ ಅಂತ ಆಗುತ್ತೆ, ಸುಪರ್ಣೌ ಅನ್ನೋದು ಸುಪರ್ಣ ಅಂತ ಆಗುತ್ತೆ, ಸಯುಜೌ ಅನ್ನೋದು ಸಯುಜ, ಸಖಾಯೌ ಅನ್ನೋದು ಸಖಾಯ ಅಂತ ಆಗ್ತದೆ. ಹಾಗೆ ಇಲ್ಲೂ ಸಹಿತ ಘರ್ಮೌ ಸಮಂತೌ ಅಂತ ಇದೆ, ಅದು ಘರ್ಮ ಸಮಂತ ಅಂತ ಆಗಿದೆ. ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಅರ್ಥವನ್ನು ಬರೀತಾರೆ. ಸಮಂತೌ ದ್ವಿವಚನ ಶಬ್ದವನ್ನೇ ಉಲ್ಲೇಖ ಮಾಡಿ ಅರ್ಥವನ್ನು ಹೇಳ್ತಾರೆ. ಸಂಪೂರ್ಣೌ ಅಂತ ಹೇಳಿ, ಸಮಂತೌ ಸಂಪೂರ್ಣೌ ಅಂತ ಹೇಳಿ. ನಮ್ಮ ಶ್ರೀಮತ್ ಟೀಕಾಕೃತ್ಪಾದರು ಶಬ್ದದ ಪ್ರತೀಕ ಗ್ರಹಣ ಮಾಡುವುದಿಲ್ಲ, ಆದರೆ ಶಬ್ದಗಳಲ್ಲಿ ಒಂದೊಂದಾಗಿ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಸೂತ್ರ ಸೂಚಿತ ಶ್ರುತಿ ಮುದಾಹರತಿ ಘರ್ಮೇತಿ ಅಂತ ಹೇಳಿ ದೀಪ್ತೌ ವ್ಯಾಪ್ತೌ ಭಗವಂತೌ ಅಂತ ಹೇಳಿ ಘರ್ಮೌ ಅನ್ನುವುದಕ್ಕೆ ದೀಪ್ತೌ ಅಂತ ಅರ್ಥ, ಸಮಂತೌ ಅನ್ನೋದಕ್ಕೆ ವ್ಯಾಪ್ತೌ ಅಂತ ಅರ್ಥ ಅಂತ ಹೇಳಿ ನಮ್ಮ ಶ್ರೀಮತ್ ಟೀಕಾಕೃತ್ಪಾದರು ತಿಳಿಸಿ ಹೇಳ್ತಾರೆ. ಶ್ರೀಮದ್ ಗುರುವರ್ಥ ದೀಪಿಕಾ ಗ್ರಂಥದಲ್ಲಿ ಶ್ರೀಮದ್ ಭಾವಿ ಸಮೀರರು ಬೇರೆಯ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ನಮ್ಮ ತತ್ವಪ್ರಕಾಶಿಕಾ ಗ್ರಂಥದ ಆಕೂತವನ್ನು ಸಹಿತ ತಿಳಿಸಿ ಹೇಳ್ತಾರೆ. ವ್ಯಾಪ್ತಾವಿತ್ಯತ್ರ ಸಮಂತಾದ್ ವಿದ್ಯಮಾನಾವಿತಿ ಯೋಗ್ಯ ಪದಾಧ್ಯಾಹಾರೇಣ ಶ್ರುತೇ ಅರ್ಥಮಭಿಪ್ರೈತಿ ಅಂತ ನಮ್ಮ ಶ್ರೀಮದ್ ಭಾವಿ ಸಮೀರರು ವ್ಯಾಖ್ಯಾನ ಮಾಡ್ತಾರೆ. ಸಮಂತೌ ಅಂತ ಹೇಳೇ ನಮಗೆ ಅರ್ಥ ತೋರ್ತಾ ಇದೆ. ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಹಾಗೆ ಅರ್ಥ ಹೇಳಿದ್ದಾರೆ. ನಮ್ಮ ಶ್ರೀಮತ್ ತತ್ವಪ್ರಕಾಶಿಕಾ ಗ್ರಂಥಕ್ಕೂ ಅದೇ ಅರ್ಥ ಅಂತ ಹೇಳಿ ವ್ಯಾಖ್ಯಾನಕಾರರು ಆ ರೀತಿಯಾಗಿ ಹೇಳಿದ್ದು ಉಂಟು. ಆದರೆ ನಮ್ಮ ಶ್ರೀಮದ್ ಭಾವಿ ಸಮೀರರು ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸಮಂತೌ ಅನ್ನುವ ಶಬ್ದವನ್ನು ಗ್ರಹಣ ಮಾಡುವುದಿಲ್ಲ, ಸಮಂತಾತ್ ಅನ್ನುವ ಶಬ್ದವನ್ನು ಇಟ್ಟುಕೊಂಡು ವಿದ್ಯಮಾನೌ ಅನ್ನುವ ಶಬ್ದವನ್ನು ಇಲ್ಲಿ ನಾವು ಅಧ್ಯಾಹಾರ ಮಾಡಬೇಕು, ಯೋಗ್ಯ ಪದಾಧ್ಯಾಹಾರವನ್ನು ಮಾಡಬೇಕು ಅಂತ ನಮ್ಮ ಶ್ರೀಮದ್ ಭಾವಿ ಸಮೀರರು ತಿಳಿಸ್ತಾರೆ. ಈಗ ಹೇಳಿದ ಎಲ್ಲ ಅರ್ಥಗಳನ್ನು ಕೂಡ ಸಂಗ್ರಹ ಮಾಡಿ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ನಮ್ಮ ಶ್ರೀ ಜಗನ್ನಾಥ ತೀರ್ಥ ಗುರು ಸಾರ್ವಭೌಮರು ಪ್ರತಿಯೊಂದನ್ನು ವಿವರವಾಗಿ ತಿಳಿಸಿ ಈ ಗುರುವರ್ಥ ದೀಪಿಕೆಯ ವಾಕ್ಯವನ್ನು ಸಹಿತ ಉಲ್ಲೇಖ ಮಾಡ್ತಾರೆ. ಗುರುವರ್ಥ ದೀಪಿಕಾಯಾಂತೂ ಗುರುವರ್ಥ ದೀಪಿಕೆಯಲ್ಲಾದರೋ
ಸಮಂತಾತ್ ಇತಿ ಪದಚ್ಛೇದಂ ಕೃತ್ವ, ಸಮಂತಾತ್ ಎಂದು ಪದಚ್ಛೇದವನ್ನು ಮಾಡಿ, ವಿದ್ಯಮಾನಾವಿತಿ ಚ ಅಧ್ಯಾಹೃತ್ಯ, ವಿದ್ಯಮಾನೌ ಅನ್ನುವ ಶಬ್ದವನ್ನು ಅಧ್ಯಾಹಾರ ಮಾಡಿ, ಸಮಂತಾದ್ ವಿದ್ಯಮಾನೌ ವ್ಯಾಪ್ತೌ ಇತಿ ವ್ಯಾಖ್ಯಾತಂ. ಸಮಂತಾದ್ ವಿದ್ಯಮಾನೌ, ಎಲ್ಲ ಕಡೆಯಲ್ಲಿ ಇರುವವರು ಅಂತ ಹೇಳಿ ವ್ಯಾಪ್ತೌ ಅನ್ನುವಂತಹ ಅರ್ಥವನ್ನು ಹೇಳಿದ್ದಾರೆ ಅಂತ ಹೇಳಿ, ತಚ್ಚಿಂತ್ಯಂ, ಅದನ್ನು ಚಿಂತನ ಮಾಡಬೇಕು, ವಿಚಾರ ಮಾಡಬೇಕು, ಇದರ ಕುರಿತು ವಿಚಾರ ಮಾಡಬೇಕು ಅಂತ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ತಿಳಿಸಿದ್ದಾರೆ. ಮೊದಲಿಗೆ ಇಲ್ಲಿ ರಾಜರ ಪಕ್ಷವನ್ನು ನಮ್ಮ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ಖಂಡನೆ ಮಾಡ್ತಾ ಇದ್ದಾರೋ, ನಿರಾಕರಣೆ ಮಾಡ್ತಾ ಇದ್ದಾರೋ? ಅನೇಕ ಪಕ್ಷಗಳ ಉಲ್ಲೇಖವನ್ನು ಮಾಡ್ತಾರೆ. ಭಾಷ್ಯದೀಪಿಕಾ ಗ್ರಂಥದಲ್ಲಿ ಅನೇಕ ಬಾರಿ ಅನೇಕ ಗ್ರಂಥಗಳ ಪಕ್ಷಗಳು ಉಲ್ಲೇಖಗೊಂಡಿವೆ. ಉಲ್ಲೇಖಗೊಂಡ ನಂತರ ತನ್ನ ಅದಲ್ಲ ಅಂತ ಹೇಳಿ ಖಂಡನೆ ಮಾಡಿ ಯಾಕಲ್ಲ ಅನ್ನುವುದನ್ನು ಸಹಿತ ಪ್ರತಿಪಾದನೆ ಮಾಡ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇರುವುದೇನು? ತಚ್ಚಿಂತ್ಯಂ, ಅದನ್ನು ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾವಿ ಸಮೀರರನ್ನ ಮತ್ತು ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರನ್ನು, ಮಾಧ್ವ ಪರಂಪರೆಯ ಶ್ರೇಷ್ಠ ಮಹಾನುಭಾವರನ್ನು ದ್ವೇಷ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಗುಂಪು ಇದನ್ನು ಭಾಷ್ಯದೀಪಿಕಾಚಾರ್ಯರ ಮತ್ತು ಶ್ರೀಮದ್ ಭಾವಿ ಸಮೀರರ ಮಧ್ಯದಲ್ಲಿ ವಿರಸವಿದೆ ಅಂತ ತೋರಿಸಲಿಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ತಚ್ಚಿಂತ್ಯಂ ಅಂತ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರೇ ಹೇಳಿದ್ದಾರೆಯೇ ಹೊರತು ಖಂಡನೆಯಲ್ಲಿ ಮಾಡಿದ್ದಾರೆ? ಖಂಡನೆ ಮಾಡಿಲ್ಲ. ಈ ಚಿಂತ್ಯಂ, ಚಿಂತನ ಇತ್ಯಾದಿ ಶಬ್ದಗಳಿಗೆ ನಮ್ಮ ಶ್ರೀಮನ್ ಮಧ್ವಶಾಸ್ತ್ರದಲ್ಲಿ ಏನು ಅರ್ಥವಿದೆ, ಯಾವೆಲ್ಲ ಅರ್ಥಗಳನ್ನು ನಾವು ಸಾಂಪ್ರದಾಯಿಕವಾಗಿ ಪಡೆಯಬಹುದು ಅಂತ ತಿಳಿಯಲಿಕ್ಕೆ ಹೊರಟಾಗ ಸ್ವಯಂ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಬಳಸ್ತಾರೆ. ಲಿಂಗಾತ್ಮಕಾನಾಂ ಶಬ್ದಾನಾಂ ವೃತ್ತಿರ್ನಾರಾಯಣೇ ಪರೇ ಚಿಂತ್ಯತೆ ಅಂತಾರೆ. ಚಿಂತ್ಯತೆ ಅಂದ್ರೇನು? ನಮ್ಮ ಶ್ರೀಮದ್ ಟೀಕಾಕೃತ್ಪಾದರ ಅರ್ಥವನ್ನು ಹೇಳ್ತಾರೆ, ಸಮರ್ಥ್ಯತೆ, ಸಮರ್ಥಿಸಲಾಗುತ್ತಿದೆ ಈ ಪಾದದಲ್ಲಿ. ಅಂದರೆ ಚಿಂತನ ಮಾಡಬೇಕು, ಅದರ ಬಗ್ಗೆ ವಿಚಾರ ಮಾಡಬೇಕು, ಸಮರ್ಥನವನ್ನೂ ಮಾಡಬೇಕು ಅನ್ನುವ ಅರ್ಥ ಶ್ರೀಮನ್ ಮಧ್ವಶಾಸ್ತ್ರದೊಳಗಿದೆ. ಸ್ವಯಂ ಶ್ರೀಮದ್ ಟೀಕಾಕೃತ್ಪಾದರು ಅನೇಕ ಕಡೆಗೆ ತಿಳಿಸಿ ಹೇಳ್ತಾರೆ. ಸಾಧನೆಗೆ ಉಪಯೋಗವಾದ ಮಾತು, ಆದ್ದರಿಂದಾಗಿ ಅದನ್ನು ತಿಳಿಸಿ ಹೇಳ್ತೇನೆ ಇಲ್ಲಿ. ಏತದುಕ್ತಂ ಭವತಿ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ದೋಷ ಅನಾದಿ ಸಂಬದ್ಧಾಸ್ತೆ ಮುಕ್ತಿ ಪರಿಪಂಥಿನಃ ಸಂತ್ಯೇವ ಪ್ರಾಯಶಃ ಪುಂಸು ತೇನ ಮೋಕ್ಷೋ ನ ಜಾಯತೆ. ನಮಗೆ ಈಗೆಲ್ಲ ಯಾಕೆ ಮೋಕ್ಷವಾಗ್ತಾ ಇಲ್ಲ? ವಿಷ್ಣು ಭಕ್ತರು ಅನೇಕ ಜನ ಇದ್ದಾರೆ, ಮೋಕ್ಷಯೋಗ್ಯರೇ ಇದ್ದಾರೆ. ಮೋಕ್ಷಯೋಗ್ಯರಿದ್ದಾಗ ಯಾಕೆ ಅವರಿಗೆ ಮೋಕ್ಷವಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಉತ್ತರವನ್ನು ನೀಡಿದ್ದಾರೆ. ಆ ಉತ್ತರವನ್ನು ನೀಡುವ ಕ್ರಮವನ್ನು ತಿಳಿಸಬೇಕಾದರೆ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ, ಏತದುಕ್ತಂ ಭವತಿ ಮೋಕ್ಷಯೋಗ್ಯಾನಾಂ ಮುಮುಕ್ಷೂಣಾಮಪಿ ಇದಾನಿಂ ತಾವನ್ ಮೋಕ್ಷೋ ನ ಜಾಯತೆ ತತ್ಕುತ ಇತಿ ಚಿಂತ್ಯಂ. ಮೋಕ್ಷಯೋಗ್ಯರಾದವರಿದ್ದಾರೆ, ಅವರಿಗೆ ಮೋಕ್ಷದ ಅಪೇಕ್ಷೆಯೂ ಇದೆ, ಆದರೆ ಅವರಿಗೆ ಈಗ ಮೋಕ್ಷ ಆಗ್ತಾ ಇಲ್ಲ. ಯಾಕೆ ಮೋಕ್ಷ ಆಗ್ತಾ ಇಲ್ಲ ಅಂತ ಚಿಂತ್ಯಂ, ವಿಚಾರ ಮಾಡಬೇಕು. ವಿಚಾರ ಮಾಡಿದಾಗ ಏನು ಸಿಗ್ತದೆ? ಆ ವಿಚಾರ ಮಥನ ಮಾಡಿದಾಗ ಏನು ಸಿಗ್ತದೆ? ಭಗವತ್ ಪ್ರಸಾದಾಭಾವಾದಿತಿ ಚೇತ್ ಸೋಪಿ ಕುತಃ. ದೇವರ ಪ್ರಸಾದವಿದ್ದಾಗ ಮೋಕ್ಷವಾಗುತ್ತೆ, ದೇವರ ಅತ್ಯರ್ಥ ಪ್ರಸಾದವಾಗಬೇಕು, ಅದಿಲ್ಲ, ಅದಕ್ಕಾಗಿ ಮೋಕ್ಷವಾಗ್ತಾ ಇಲ್ಲ. ದೇವರ ಅತ್ಯರ್ಥ ಪ್ರಸಾದವೂ ಯಾಕಾಗ್ತಾ ಇಲ್ಲ? ಜ್ಞಾನಾಭಾವಾದಿತಿ ಚೇತ್, ಜ್ಞಾನವಿಲ್ಲ, ಆದ್ದರಿಂದಾಗಿ ಭಗವತ್ ಪ್ರಸಾದ ಉಂಟಾಗ್ತಾ ಇಲ್ಲ. ಆ ಜ್ಞಾನಾಭಾವಾದಿತಿ ಚೇತ್ ಅಸಾವಪಿ ಕುತಃ, ಆ ಜ್ಞಾನಾಭಾವವು ಯಾಕೆ? ಜ್ಞಾನ ಯಾಕೆ ಉಂಟಾಗ್ತಾ ಇಲ್ಲ? ಅಪರೋಕ್ಷ ಜ್ಞಾನ ಯಾಕೆ ಆಗ್ತಾ ಇಲ್ಲ? ಧ್ಯಾನಾಭ್ಯಾಸಾದಿಗಳನ್ನು ಮಾಡ್ತಾ ಇಲ್ಲ. ಧ್ಯಾನಾಭ್ಯಾಸಾದಿಗಳನ್ನು ಯಾಕೆ ಮಾಡ್ತಾ ಇಲ್ಲ? ಶ್ರವಣಾದಿಗಳಿಲ್ಲ. ಶ್ರವಣಾದಿಗಳೇ ಯಾಕಿಲ್ಲ? ಶ್ರವಣಾದಿಗಳನ್ನು ಮಾಡುವ ಯೋಗ್ಯತೆ ಜೀವರೊಳಗಡೆ ಇದೆ, ಆದರೂ ಶ್ರವಣಾದಿಗಳು ಉಂಟಾಗ್ತಾ ಇಲ್ಲ. ಯಾಕೆ? ಅದಕ್ಕೆ ಪ್ರತಿಬಂಧಕವಾದ ಪಾಪವಿದೆ. ತದ್ಭಾವೋಪಿನ ಕುತಃ ಅಥೋ ದೋಷಾಯೇವ ತತ್ತದುತ್ಪತ್ತಿಂ ಪ್ರತಿಬದ್ಧಂತಹ ಮೋಕ್ಷ ಪರಿಪಂಥಿನಃ ಇತಿ ಜ್ಞಾಯತೆ. ಶ್ರವಣಾದಿಗಳನ್ನು ನಿಲ್ಲಿಸುವಂತಹ, ಮೋಕ್ಷ ಆಗಬಾರದು ಅಂತ ತಡೆಯುವ, ಶ್ರವಣ ಆಗಬಾರದು ಅಂತ ತಡೆಯುವ ದೋಷಗಳು ನಮ್ಮೊಳಗಿವೆ. ಅನಾದಿ ಸಂಬದ್ಧ, ಅನಾದಿ ಕಾಲದಿಂದ ಇದೆ. ಇಲ್ಲ, ಮೋಕ್ಷಯೋಗ್ಯತ್ವ ಅನ್ನೋದು ಚೇತನದಲ್ಲಿ ಇರುವಂತಹ ಗುಣ. ಇದು ಆಗಂತುಕವಾದ ದೋಷಗಳು ಹೇಗೆ ನಮಗೆ ಪರಿಣಾಮ ಮಾಡಲಿಕ್ಕೆ ಸಾಧ್ಯ? ಅನಾದಿ ಕಾಲದಿಂದ ಪ್ರವಾಹತಃ ಒಂದಲ್ಲ ಒಂದು ದೋಷ ಜೊತೆಯೊಳಗಿದ್ದೇವೆ. ದೋಷವಿದೆ ನಮ್ಮಲ್ಲಿ, ಆದ್ದರಿಂದ ನಮಗೆ ಶ್ರವಣಾದಿಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಇನ್ನು ಭಗವದ್ವೇಷಿಗಳಲ್ಲಿ ಅಪಾರ ದೋಷ ಕುಳಿತುಕೊಂಡೇ ಇದೆ. ಹೀಗಾಗಿ ಪವಿತ್ರವಾದ ಮಾತುಗಳನ್ನು ಪ್ರತಿಯೊಂದನ್ನು ಅಪಾರ್ಥ ಮಾಡಿಕೊಳ್ತಾರೆ, ಜಗತ್ತಿನಲ್ಲಿ ಅಪಾರ್ಥವನ್ನು ಹರಡುತ್ತಾರೆ. ನಮಗೆ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಆದೇಶ ಮಾಡ್ತಾ ಇದ್ದಾರೆ, ತಚ್ಚಿಂತ್ಯಂ, ಅದನ್ನು ನಿರಾಕರಣ ಮಾಡಿಲ್ಲ, ಖಂಡನ ಮಾಡಿಲ್ಲ. ತಚ್ಚಿಂತ್ಯಂ, ಅದನ್ನು ಚಿಂತನ ಮಾಡಬೇಕು, ಆದೇಶ. ಅವರ ಪಾದಸ್ಮರಣೆಗಳನ್ನು ಮಾಡಿ
ನಮ್ಮ ಶ್ರೀಮದ್ ಭಾವಿ ಸಮೀರರ ಮಹಿಮೆ ಏನಿದೆ ಇದರಲ್ಲಿ ಅಂತ ತಿಳಿಯಲಿಕ್ಕೆ ಹೊರಡೋಣ. ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ಹೇಳಿದಂತೆ ಚಿಂತನ ಮಾಡಿದಾಗ ರಾಜರ ಸರ್ವಜ್ಞತ್ವ ಎಂಬಂತಹ ನಿಧಿ ನಮಗೆ ಸಿಗ್ತದೆ. ನಮ್ಮ ಭಾವಿ ಸಮೀರರ ಸರ್ವಜ್ಞತ್ವಕ್ಕೆ ಸಾಕ್ಷಿ ಈ ಪ್ರಸಂಗದಲ್ಲಿ ಸಿಗ್ತದೆ. ಬನ್ನಿ ಚಿಂತನ ಮಾಡೋಣ. ಮೊದಲಿಗೆ ಘರ್ಮ ಸಮಂತ ಅನ್ನುವಂತಹ ಶ್ರುತಿಯೊಳಗಡೆಗೆ ಸಮಂತೌ ಅಂತ ಶ್ರೀಮತ್ ತತ್ವ ಪ್ರದೀಪದಲ್ಲಿ ಪಾಠವನ್ನು ಹಿಡಿದಿದ್ದಾರೆ. ಸಮಂತಾತ್ ಅಂತ ಏನು ನಮ್ಮ ಗುರುವರ್ಥ ದೀಪಿಕೆಯಲ್ಲಿ ಶ್ರೀಮದ್ ಭಾವಿ ಸಮೀರರು ಪಾಠವನ್ನು ಹಿಡಿತಾ ಇದ್ದಾರೆ, ಆ ಪಾಠ ಶಾಸ್ತ್ರಸಮ್ಮತವಾ ಅಲ್ಲವಾ ಅನ್ನೋದನ್ನು ವಿಚಾರ ಮಾಡೋಣ. ಪರೀಕ್ಷಾ ಚಿಂತನ, ಇದು ಸರಿಯೋ ತಪ್ಪೋ, ಇದು ಸರಿಯೋ ತಪ್ಪೋ ಅಂತ ಹೇಳಿ ನಿರ್ಣಯ ಮಾಡಿಕೊಂಡು ಇದು ಮೂಲಶಾಸ್ತ್ರಕ್ಕೆ ಅನುಸಾರಿಯಾಗಿದೆ, ಸಕಲ ಸಚ್ಛಾಸ್ತ್ರಗಳಿಗೂ ಅನುಸಾರಿಯಾಗಿದೆ ಅನ್ನೋದನ್ನು ನಾವು ನಿರ್ಣಯ ಮಾಡಿಕೊಳ್ಳಬೇಕು. ನೋಡಿ, ಶಾಸ್ತ್ರದಲ್ಲಿ ಪ್ರಾತಿಶಾಖ್ಯ ಅಂತ ಒಂದು ವಿಭಾಗವಿದೆ. ವೇದಗಳಲ್ಲಿ ಯಾವ ರೀತಿಯಾಗಿ ಶಬ್ದಗಳ ಬಳಕೆಯಾಗ್ತವೆ, ವೇದಗಳ ಶಬ್ದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳಿಸುವಂತಹ ಗ್ರಂಥ. ಅದರಲ್ಲಿ ಸ್ವರಾನುಸ್ವರೂಪಹಿತೋ ದ್ವಿರುಚ್ಯತೆ ಸಂಯೋಗಾದಿ ಸಕ್ರಮೋ ವಿಕ್ರಮೇ ಸನ್ ಅಂತ ಹೇಳಿ ಒಂದು ಸೂತ್ರವಿದೆ. ಅದಕ್ಕೆ ಭಾಷ್ಯವನ್ನು ಬರಿತಾ ಹೇಳ್ತಾರೆ, ಸ್ವರೇಣ ಅನುಸ್ವಾರೇಣ ಚ ಉಪಹಿತಃ ಸಂಯೋಗಾದಿ ವರ್ಣಃ ಅವಿಕ್ರಮೇ ವರ್ತಮಾನ ಸನ್ ದ್ವಿರುಚ್ಯತೆ ಸಯೇಷ ವಿಧಿ ಕ್ರಮಃ ಕ್ರಮಸಂಜ್ಞಃ ವೇದಿತವ್ಯ ಆತ್ವಾ ರಥಂ ಯತೋತಯೇ ಅಂತ ಹೇಳಿ ದೃಷ್ಟಾಂತವನ್ನು ಕೊಡ್ತಾರೆ. ನೋಡಿ, ಒಂದು ಸಂಯುಕ್ತಾಕ್ಷರದ ಹಿಂದೆ ಸ್ವರವಿದ್ದಾಗ ಅಲ್ಲಿ ನಿಯಮಗಳು ಅಧಿಕವಾಗಿದೆ. ಇಲ್ಲಿ ನಾವು ಆಕಾರದ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ, ಆದ್ದರಿಂದಾಗಿ ಅದನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗೋಣ. ಸಮಂತ ತ್ರಿವೃತ್ ಅನ್ನುವಂತಹ ಶಬ್ದಗಳ ಬಗ್ಗೆ ಚರ್ಚೆ ಇದೆ. ಸಮಂತ ಅನ್ನುವ ಶಬ್ದದ ಕಡೆಯಲ್ಲಿ ಆಕಾರವಿದೆ, ತ್ರಿವೃತ್ ಅನ್ನುವಂತಹ ಶಬ್ದದ ಮೊದಲಿಗೆ ತಕಾರವಿದೆ. ಹೀಗಾಗಿ ಇವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಿಳಿಯೋಣ. ಆಕಾರದ ಮುಂದೆ ಸಂಯುಕ್ತಾಕ್ಷರವಿದ್ದಾಗ ಆ ಸಂಯುಕ್ತಾಕ್ಷರದ ಏನು ಮೊದಲ ವ್ಯಂಜನವಿದೆಯೋ ಅದನ್ನು 2 ಬಾರಿ ಉಲ್ಲೇಖ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಸ್ವರಾನುಸ್ವರೋಪಹಿತೋ ದ್ವಿರುಚ್ಯತೆ, 2 ಬಾರಿ ಅದು ಪಠಣವಾಗಬೇಕು. ದೃಷ್ಟಾಂತವೇನು? ಆತ್ವಾರಥಂ ಅಂತ ಹೇಳಿ, ಆತ್ವಾರಥಂ ಯತೋತಯೇ ಸುಮ್ನಾಯ ವರ್ತಯಾಮಸಿ ಅಂತ ಹೇಳಿ ಶ್ರುತಿ. ಆ ತ್ವಾ ಅಂತ ಇದೆ. ತ್ವಾ ಅಂದರೆ ತ್ವಾಂ ನಿನ್ನನ್ನು ಅಂತ ಅಷ್ಟೇ ಅರ್ಥ. ಅಲ್ಲಿ 2 ತಕಾರಗಳಿಲ್ಲ, ಒಂದೇ ತಕಾರ, ತಕಾರ ವಕಾರ ಅಷ್ಟೇ ಇರುವುದು, ತ್ವಾಂ ಅಂತ ಹೇಳಿ. ಆದರೆ ಆ ತ್ವಾ ಅಂತ ಹೇಳಿ ಇದ್ದಾಗ ಆ ತ್ವಾ 2 ತಕಾರಗಳ ಉಚ್ಚಾರಣೆಯನ್ನು ನಾವು ಮಾಡಬೇಕು. ಮುಂದೆ ಸಂಯುಕ್ತಾಕ್ಷರವಿದೆ, ಆ ಸಂಯುಕ್ತಾಕ್ಷರದ ಹಿಂಭಾಗದಲ್ಲಿ ಸ್ವರವಿದೆ, ಆಗ ಆ ಸಂಯುಕ್ತಾಕ್ಷರದ ಮೊದಲ ವರ್ಣ 2 ಬಾರಿ ಉಚ್ಚಾರಣೆಗೊಳ್ಳುತ್ತದೆ. ಆ ತ್ವಾ ಅಂತ ಹೇಳಿ ಅಲ್ಲಿರೋದು ಆ ತ್ವಾ, ಆದರೆ ಉಚ್ಚಾರಣೆ ಮಾಡಬೇಕಾದ್ದು ಆತ್ವಾ ಅಂತ ಹೇಳಿ. ಅಲ್ಲಿ ಆ ಅನ್ನೋದು ವರ್ತಯಾಮಸಿ ಅನ್ನುವುದರ ಜೊತೆಯಲ್ಲಿ ಅನ್ವಯವಾಗತ್ತೆ. ಆತ್ವಾ ರಥಂ ಯಥೋತಯೇ ಸುಮ್ನಾಯ ವರ್ತಯಾಮಸಿ ಅಂತ ಹೇಳಿ ಆವರ್ತಯಾಮಸಿ ಅಂತ ಹೇಳಿ ಅನ್ವಯವಾಗುತ್ತೆ. ಆತ್ತಂತ ಇಲ್ಲ, ಆದರೆ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಆತ್ವಾ ಅಂತ ಹೇಳಿ ಆತ್ ಅಂತ ಹೇಳಿ ಉಚ್ಚಾರಣೆಯನ್ನು ಮಾಡ್ತೇವೆ. 2 ತಕಾರಗಳ ಉಚ್ಚಾರಣೆಯಾಗ್ತದೆ ಅಂತ ಅರ್ಥ. ಈಗ ಈ ಶ್ರುತಿಯನ್ನು ನೋಡೋಣ. ಘರ್ಮ ಸಮಂತಾ ತ್ರಿವೃತಂ ಅಂದಾಗ ಮುಂದೆ ತ್ರಿವೃತಂ, ತ್ರಿ ಅಂತ ಹೇಳಿ ಸಂಯುಕ್ತಾಕ್ಷರವಿದೆ. ಸಂಯುಕ್ತಾಕ್ಷರದ ಮೊದಲ ವ್ಯಂಜನ ಯಾವುದು? ತ. ಅದು 2 ಬಾರಿ ಉಚ್ಚಾರಣೆಗೊಳ್ಳಬೇಕು. ಘರ್ಮ ಸಮಂತಾ ತ್ರಿವೃತಂ. ಹೀಗಾಗಿ ನಾವು ಅದನ್ನು ಸಮಂತಾ ತ್ರಿವೃತಂ ಅಂತಾದರೂ ವಿಭಾಗ ಮಾಡಬಹುದು, ಸಮಂತಾತ್ ತ್ರಿವೃತಂ ಅಂತಾದರೂ ವಿಭಾಗ ಮಾಡಬಹುದು. ಕಾರಣ 2 ತಕಾರಗಳು ಅಲ್ಲಿವೆ, ಉಚ್ಚಾರಣೆಯಲ್ಲಿವೆ. ಈ ಮಾತು ಮುಂದೆ ಇನ್ನೂ ಬಹಳ ಸ್ಪಷ್ಟವಾಗತ್ತೆ. ಸಮಂತೌ ಅಂತ ಹೇಳಿ ಪದಪಾಠವಿದೆ. ಎಲ್ಲ ವ್ಯಾಖ್ಯಾನಕಾರರು ಹಿಡಿದದ್ದು ಸಮಂತೌ ಅಂತ ಹೇಳಿ. ನಮ್ಮ ಶ್ರೀಮತ್ ತತ್ವ ಪ್ರದೀಪ ಗ್ರಂಥದಲ್ಲಿಯೂ ಸಮಂತೌ ಅಂತೆ ಸ್ಪಷ್ಟವಾಗಿ ಪ್ರತೀಕ ಗ್ರಹಣ ಮಾಡಿ ಹೇಳಿದ್ದಾರೆ. ಹಾಗಾದರೆ ಸಮಂತಾತ್ ಅಂತ ಹೇಳಿ ಪದವಿಭಾಗ ಮಾಡಿ ಮತ್ತೆ ಇನ್ನೊಂದು ಅಧ್ಯಾಹಾರ ಬೇರೆ ಮಾಡಬೇಕು. ಸಮಂತೌ ಅನ್ನೋ ಕಡೆಯಲ್ಲಿ ಅಧ್ಯಾಹಾರದ ಪ್ರಸಕ್ತಿ ಇಲ್ಲ, ಸಮಂತೌ ಅನ್ನೋದು ಅರ್ಥವನ್ನು ಹೇಳಿಬಿಡ್ತು. ಆದರೆ ಸಮಂತಾತ್ ಅಂತ ಹೇಳಿದ ಬಳಿಕ ವಿದ್ಯಮಾನೌ, ವರ್ತಮಾನೌ ಇತ್ಯಾದಿ ಯೋಗ್ಯ ಪದ ಅಧ್ಯಾಹಾರವನ್ನು ಮಾಡಬೇಕು. ನಮ್ಮ ಶ್ರೀಮದ್ ಭಾವಿ ಸಮೀರರು ಅದನ್ನು ಹೇಳ್ತಾ ಇದ್ದಾರೆ. ಸಮಂತಾತ್ ಅಂತ ಶಬ್ದ, ವಿದ್ಯಮಾನೌ ಅಂತ ಹೇಳಿ ಅಧ್ಯಾಹಾರ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾವಿ ಸಮೀರರು ಹೇಳ್ತಾ ಇರುವುದು ಶಾಸ್ತ್ರಕ್ಕೆ, ವೇದಶಾಸ್ತ್ರಕ್ಕೆ ವಿರುದ್ಧವಲ್ಲ. ಪ್ರಾತಿಶಾಖ್ಯದಲ್ಲಿ ಇದಕ್ಕೆ ವ್ಯವಸ್ಥೆ ಇದೆ, ಅದರ ಪ್ರಕಾರ ಹೊಂದಿಸಲಿಕ್ಕೆ ಬರ್ತದೆ. ಹಾಗಾದರೆ
ನಾವು ನೀವು ಆ ರೀತಿಯಾಗಿ ಮಾಡಿಬಿಡಬಹುದು. ಆತ್ವ ಅಂತ ಇರೋ ಕಡೆಗೆ ಆತ್ ಅಂತ ನಾವು ಹಿಡಿದು ಮಾಡಬಹುದು. ನಮಗೆ ಅದರ ಸಾಮರ್ಥ್ಯವಿಲ್ಲ. ವೇದಗಳಲ್ಲಿ ಈ ರೀತಿಯಾದ ಶಬ್ದವಿದೆ ಅಂತ ಹೇಳಬೇಕಾದರೆ ವೇದಜ್ಞರಾಗಿರಬೇಕು, ಸರ್ವಜ್ಞರಾಗಿರಬೇಕು, ಸರ್ವಜ್ಞ ಕಲ್ಪರಾಗಿರಬೇಕು. ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಈ ಕ್ರಮದಲ್ಲಿ ಅನೇಕ ಕಡೆಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ರೀತಿಯಾಗಿ ಅರ್ಥ ಅಂತ ನಿರ್ಣಯ ಮಾಡಿ ಕೊಡ್ತಾರೆ. ಶ್ರೀಮದ್ ಭಾವಿ ಸಮೀರರು ಹೇಳ್ತಾ ಇರುವ ಸಮಂತಾತ್ ಅನ್ನುವುದು ವೇದಗಳಿಗೆ ಸಮ್ಮತ. ಇನ್ನು ಇದು ಶ್ರೀಮಠ್ ಟೀಕಾಕೃತ್ಪಾದರಿಗೆ ಸಮ್ಮತ ಅಂತ ಸ್ವಯಂ ಶ್ರೀಮದ್ ಭಾವಿ ಸಮೀರರು ಹೇಳ್ತಾ ಇದ್ದಾರೆ. ವ್ಯಾಪ್ತಾವಿತ್ಯತ್ರ ಸಮಂತಾದ್ ವಿದ್ಯಮಾನಾವಿತಿ ಯೋಗ್ಯ ಪದಾಧ್ಯಾಹಾರೇಣ ಶ್ರುತೇ ಅರ್ಥಮಭಿಪ್ರೈತಿ ಟೀಕಾಕಾರ ಅಂತ ಅರ್ಥ. ಅಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ಅಭಿಪ್ರಾಯವಿದು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ, ಹೇಗೆ ನಿರ್ಣಯವಾಗುತ್ತೆ ನೋಡಿ. ಸಮಂತಹ ಅನ್ನುವ ಶಬ್ದವಿದ್ದಾಗ, ಸಮಂತೌ ಅಂತ ದ್ವಿವಚನವಿದ್ದಾಗ ಅಲ್ಲಿ ಸಂಪೂರ್ಣೌ ಅಂತ ಅರ್ಥ. ಸಮಂತೌ ಅನ್ನೋದಕ್ಕೆ ಸಮ್ ಅನ್ನುವುದಕ್ಕೆ ಸಮ್ ಅಂತ ಅರ್ಥವನ್ನು ಹೇಳಿ, ಅಂತ ಅನ್ನುವುದಕ್ಕೆ ಪೂರ್ಣ ಅನ್ನುವ ಅರ್ಥವನ್ನು ಹೇಳ್ತಾ ಇದ್ದಾರೆ ನಮ್ಮ ಶ್ರೀಮತ್ ತತ್ವ ಪ್ರದೀಪಾಚಾರ್ಯರು, ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು. ಸಮಂತ ಅನ್ನುವಂತಹ ಶಬ್ದ ಸಂಪೂರ್ಣ ಅನ್ನುವ ಅರ್ಥವನ್ನು ಹೇಳ್ತಾ ಇದೆ. ಆ ಅರ್ಥವೂ ಕೂಡ ಪರಮಾದ್ಭುತವಾದ ಕ್ರಮದಲ್ಲಿ ನಿಷ್ಪನ್ನವಾಗುತ್ತೆ. ಅದೊಂದು ಪ್ರತ್ಯೇಕವಾದಂತಹ ವಿಷಯ. ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾ ಇರುವ ಅರ್ಥ ವ್ಯಾಪ್ತೌ ಅಂತ ಹೇಳಿ, ದೀಪ್ತೌ ವ್ಯಾಪ್ತೌ ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ. ವ್ಯಾಪ್ತಿ ಅನ್ನುವಂತಹ ಅರ್ಥ ಬರಬೇಕಾದ್ರೆ ಸಮಂತಾದ್ ವಿದ್ಯಮಾನೌ ಅಂತಲೇ ಆಗಬೇಕು. ಕಾರಣ ಸಮಂತ ಶಬ್ದ ಪೂರ್ಣ ಅಂತ ಅರ್ಥವನ್ನು ಹೇಳ್ತಾ ಇದೆ, ಪರಿಪೂರ್ಣವಾದದ್ದು ಅಂತ ಅರ್ಥವನ್ನು ಹೇಳ್ತಾ ಇದೆ. ಶ್ರೀಮಠ್ ಟೀಕಾಕೃತ್ಪಾದರು ವ್ಯಾಪ್ತ ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸಮಂತಾತ್ ಅನ್ನುವ ಶಬ್ದಕ್ಕೆ ಪರಿತಃ ಎಲ್ಲೆಡೆಯಲ್ಲಿ ಅಂತ ಅರ್ಥ. ವಿದ್ಯಮಾನವು ಅಂದರೆ ಇರುವವರು. ಹೀಗಾಗಿ ಎಲ್ಲೆಡೆಯಲ್ಲಿ ಇರುವುದು ಅಂದಾಗ ವ್ಯಾಪ್ತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ವ್ಯಾಪ್ತವು ಅಂತ ಅರ್ಥವನ್ನು ಹೇಳ್ತಾ ಇರುವ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಸಮಂತಾದ್ವಿದ್ಯಮಾನವು ಅನ್ನುವಂತಹ ಪಾಠ ಅಭಿಪ್ರೇತವಾಗಿದೆ ಅನ್ನೋದನ್ನು ಸಾಕ್ಷಾತ್ ವಚನದಿಂದ ಹೇಳ್ತಾ ಇದ್ದಾರೆ ನಮ್ಮ ರಾಜರು. ಶ್ರುತೇ ಅರ್ಥಂ ಅಭಿಪ್ರೈತಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಶ್ರೀಮನ್ಯಾಯ ವಿವರಣದ ಟೀಕಾದೊಳಗಡೆಗೆ ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಈ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ, ಈ ಶ್ರುತಿಯನ್ನು ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಬೇಕಾದರೆ ಘರ್ಮ ಸಮಂತಾದಿತ್ಯಾದೌ ದ್ವಿತ್ವಸ್ಯ ಉಕ್ತತ್ವಾತ್ ಅಂತ ಸಮಂತಾದಿತ್ಯಾದೌ ಅಂತ ಸಮಂತಾತ್ ಅನ್ನುವ ಪಾಠವನ್ನೇ ಗ್ರಹಣ ಮಾಡಿದ್ದಾರೆ ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ನ್ಯಾಯ ವಿವರಣದ ಟೀಕಾಗ್ರಂಥದಲ್ಲಿ. ಈಗಲೂ ಕೂಡ ಹಾಗೆಯೇ ಮುದ್ರಣವಾಗಿದೆ. ಉತ್ತರಾದಿಯರೇ ಆ ರೀತಿಯಾಗಿ ಮುದ್ರಣವನ್ನು ಸಹಿತ ಮಾಡಿದ್ದಾರೆ. ಇಲ್ಲಷ್ಟೇ ಅಲ್ಲ, ಇನ್ನೂ ಅನೇಕ ಗ್ರಂಥಗಳಲ್ಲಿ ಘರ್ಮ ಸಮಂತಾತ್ ಅಂತ ಹೇಳಿ ಪಂಚಮೀ ವಿಭಕ್ತ್ಯಂತವಾಗಿಯೇ ಉಲ್ಲೇಖವಾದದ್ದು ಕಂಡಿದೆ. ನ್ಯಾಯಾಮೃತಕ್ಕೆ ನ್ಯಾಯಕಲ್ಪಲತಾ ಅಂತ ಒಂದು ವ್ಯಾಖ್ಯಾನವಿದೆ. ಆ ವ್ಯಾಖ್ಯಾನದಲ್ಲೂ ಸಹಿತ ಘರ್ಮ ಸಮಂತಾದಿತಿ ಅಂತ ಆ ಸಮಂತಾತ್ ಅಂತಲೇ ಉಲ್ಲೇಖವನ್ನು ಮಾಡಿದ್ದು ಕಂಡಿದೆ. ಹೀಗಾಗಿ ಘರ್ಮ ಸಮಂತಾತ್ ಅನ್ನುವುದು ಶ್ರೀಮಠ್ ಟೀಕಾಕೃತ್ಪಾದರಿಗೂ ಸಮ್ಮತ ಅನ್ನುವುದನ್ನೇ ನಮ್ಮ ಶ್ರೀಮದ್ ಭಾವಿ ಸಮೀರರು ತೋರಿಸ್ತಾ ಇದ್ದಾರೆ. ಇದು ಖಂಡನೆ ಹೇಗಾಗ್ತದೆ? ಭಾಷ್ಯದೀಪಿಕಾಚಾರ್ಯರು ಹೇಳಿದರು, ತಚ್ಚಿಂತ್ಯಂ, ಅದಕ್ಕಾಗಿ ಚಿಂತನ ಮಾಡ್ರಿ, ವಿಷಯ ತಿಳಿತದೆ. ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ ವಿಸ್ತಾರವಿದೆ ಈ ವಿಷಯ. ವೇದಗಳಲ್ಲಿ ಈ ರೀತಿಯಾಗಿ ಈ ಶಬ್ದ ಅಂತ ಹೇಳಿ ನಿರ್ಣಯ ಮಾಡುವವರು ನೋಡಿ. ಶ್ರೀಮಠ್ ಟೀಕಾಕೃತ್ಪಾದರ ಆ ಮಾತನ್ನು ಹೇಳಲಿಲ್ಲ, ಕೇವಲ ದೀಪ್ತವು ವ್ಯಾಪ್ತವು ಅಂತ ಹೇಳಿ ಬಿಟ್ಬಿಟ್ರು. ನಿರ್ಣಯ ಮಾಡಿಕೊಟ್ಟದ್ದು ಯಾರು? ಭಾವಿ ಸಮೀರರಾದ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಇದೇ ವೇದದ ಪಾಠ ಅಂತ ಹೇಳುವ ಸಾಮರ್ಥ್ಯ ಯಾರಿಗುಂಟು? ನಾವು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಕೇಳ್ತೇವೆ. ಅನೇಕ ತರಹದ ಭಾಗವತದ ಪಾಠಗಳಿದ್ದಾಗ ಇದೇ ಶ್ರೀಮದ್ ಭಾಗವತದ ಪಾಠ ಅಂತ ನಿರ್ಣಯ ಮಾಡಿಕೊಡ್ತಾರೆ ನಮ್ಮ ಸರ್ವಜ್ಞರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸರ್ವಜ್ಞರಾಗಿರಬೇಕು ಈ ರೀತಿಯಾಗಿ ಹೇಳಲಿಕ್ಕೆ. ಶ್ರೀಮದ್ ಭಾವಿ ಸಮೀರ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಸರ್ವಜ್ಞತ್ವಕ್ಕೆ ಸಾಕ್ಷಿಯಾದ ಕೇವಲ ವಾಯು ಪದವಿಗೆ ಬರತಕ್ಕಂತಹ ರುಜುದೇವತೆಗಳು ಮಾತ್ರ ಮಾಡಬಹುದಾದಂತಹ ಕಾರ್ಯವಿದು ಅಂತ ಹೇಳಿ ನಮಗೆ ನಿಸ್ಸಂದಿಗ್ಧವಾಗಿ ನಿರ್ಣಯವಾಗ್ತಕ್ಕಂತಹ ಮತ್ತೊಂದು ಪ್ರಸಂಗವನ್ನು ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರೇ ತಮ್ಮ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ತೋರಿಸಿಕೊಡುತ್ತಾರೆ. ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ.